ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮೇಘದೀಪ ಚಾನಲಿಂದ ಮಾತಾಡ್ತಾ ಇರೋದು. ನಮ್ಮ ಮನೆಯಲ್ಲಿ ಕರಿಬೇವು ತಿನ್ನಲ್ಲ ಅಂತಂದು ಹೇಳ್ತಾರಲ್ಲ, ಅವರಿಗೋಸ್ಕರ ಈ ಸ್ಪೆಷಲ್ ಚಟ್ನಿ, ಕರಿಬೇವಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕರಿಬೇವನ್ನು ಎಳೆ ಎಳೆಯಾಗಿ ಬಿಡಿಸಿಕೊಂಡು ಅದನ್ನು ತೊಳೆದು ಹಾಗೂ ಇದನ್ನು ಚೆನ್ನಾಗಿ ಹುರಿಯಬೇಕು. ಈ ಕರಿಬೇವು ತುಂಬ ಉಪಯೋಗಕಾರಿ. ಮನುಷ್ಯನಿಗೆ ಹೃದಯ, ಕಣ್ಣು ಹಾಗೂ ಕೂದಲುಗಳು ಇವುಗಳಿಗೆಲ್ಲ ಕರಿಬೇವನ್ನು ಸಹ ಬಳಸುತ್ತಾರೆ. ಇನ್ನು ಮುಂತಾದ ವಿಡಿಯೋಗಳನ್ನು ನೋಡಬೇಕೆಂದರೆ p.ಮೇಘದೀಪ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ಕರಿಬೇವನ್ನು ಹುರಿತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕರಿಬೇವು ತಿನ್ನೋದೆಲ್ಲ ಒಗ್ಗರಣೆಗೆ ಹಾಕಿದ್ರು ಕರಿಬೇವನ್ನು ಸಹ ಅರಸಿ ಒಸಿತಾರೆ ಅನ್ನೋರಿಗೆ ಈ ರೀತಿ ಸೂಪರಾಗಿ ಚಟ್ನಿ ಮಾಡಿಕೊಡಿ, ಅವರು ಮತ್ತೆ ಕೇಳಿ ಚಟ್ನಿಯನ್ನು ಮಾಡಿಸ್ಕೊಂಡು ತಿಂತಾರೆ. ಈಗ ಕರಿಬೇವನ್ನು ಹುರಿತಾ ಇದ್ದೀನಿ. ಕರಿಬೇವು ಹುರಿದಾದ್ಮೇಲೆ ಈ ರೀತಿ ಆಗುತ್ತೆ. ಈ ಹುರಿದಂಥ ಕರಿಬೇವಿಗೆ ನಾವು ಮತ್ತೆ ಏನೇನು ಸಾಮಗ್ರಿಗಳನ್ನು ಹಾಕ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಈಗ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಬೆಳ್ಳುಳ್ಳಿ ಶೀತ ಹಾಗೂ ಕೆಮ್ಮಿಗೆ ತುಂಬ ಉಪಯೋಗ. ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಹುಣಸೆ ಹಣ್ಣು, ಇವು 3 ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೇನೆ. ಈಗ ಒಂದು ಬಾಳೆಯಲ್ಲಿ ನಾವು ಹೆಚ್ಚಿಕೊಂಡಿರುವಂಥ ಈರುಳ್ಳಿ, ಸಿಪ್ಪೆ ಬಿಡಿಸಿದಂತಹ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಂಡು ಇದು ಕೆಂಪಾಗುವವರೆಗೂ ಹುರಿಯಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿದರೆ ಬೇಗ ಫ್ರೈ ಆಗುತ್ತೆ. ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಪುಟಾಣಿಯನ್ನು ಸಹ ಮಿಶ್ರಣ ಮಾಡಿಕೊಳ್ಬೇಕು. ಇನ್ನು ಮುಂತಾದ ವಿಡಿಯೋಗಳನ್ನು ನೋಡಬೇಕಾದರೆ p.ಮೇಘದೀಪ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರೋ ಹೆಲ್ದಿ ಫುಡ್ಡನ್ನು ನಾವು ಹೇಳ್ತಾ ಇದ್ದೀವಿ ಮತ್ತು ತೋರಿಸ್ತಾ ಇದ್ದೀವಿ. ಕರಿಬೇವು ಎಂಬುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ಹೃದಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಸಹ ಹಾಕಿಕೊಂಡು ಕೂದಲಿಗೆ ಅದನ್ನು ಹಚ್ಚಿಕೊಳ್ತಾರೆ. ನಾವು ಇದನ್ನು ದೇಹದೊಳಗೆ ಸೇರಿಸಿದರೆ ತುಂಬ ಚೆನ್ನಾಗಿರುತ್ತದೆ ಅನ್ನೋ ರೀತಿಯಾಗಿ ಇದು ಕರಿಬೇವಿನ ಚಟ್ನಿಯನ್ನು ಮಾಡ್ತಾಯಿದ್ದೀವಿ. ಈಗ ಫ್ರೈ ಮಾಡಿದಂತಹ ಸಾಮಗ್ರಿಗೆ ಕರಿಬೇವನ್ನು ಸಹ ಹಾಕಿ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಹಾಗೂ ಬೆಲ್ಲವನ್ನು ಸಹ ಹಾಕ್ಕೊಳ್ಬೇಕು. ಈ ಬೆಲ್ಲವನ್ನು ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ದುಂಡಿಯಲ್ಲಾದರೂ ಹಾಕಬಹುದು, ಇಲ್ಲಾಂದರೆ ಮಿಕ್ಸಿಯಲ್ಲಿ ಆದರೂ ಹಾಕಬಹುದು. ರುಚಿಯಾದ ಕರಿಬೇವಿನ ಚಟ್ನಿ ರೆಡಿಯಾಗಿದೆ. ಕರಿಬೇವು ತಿನ್ನಲ್ಲ ಅನ್ನೋರಿಗೆ ಈ ರೀತಿಯಾಗಿ ಚಟ್ನಿಯನ್ನು ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತದೆ. ಓಕೆ, ಬಾಯ್.